ಮಳೆಗಾಲದಲ್ಲಿ ಅಸ್ತಮಾ ರೋಗಿಗಳು ಮಾನ್ಸೂನ್ ಅಸ್ತಮಾ ಎದುರಿಸುತ್ತಾರೆ. ತೇವಾಂಶ ಹೆಚ್ಚಿದಾಗ ಶ್ವಾಸಕೋಶದಲ್ಲಿ ಓತ ಉಲ್ಬಣಗೊಳ್ಳುತ್ತದೆ. ಇದಕ್ಕಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಆರ್ದ್ರತೆಯನ್ನು ನಿಯಂತ್ರಿಸಿ, HEPA ಫಿಲ್ಟರ್ ಬಳಸಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಮಳೆಗಾಲದಲ್ಲೇ ಅಸ್ತಮಾ ರೋಗಿಗಳು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದು ಹೆಚ್ಚು. ಎದೆಯಲ್ಲಿ ಬಿಗಿತ ಮತ್ತು ಇನ್ಹೇಲರ್ಗಳನ್ನು ಆಗಾಗ ಬಳಸುವುದರಿಂದ ಸಮಸ್ಯೆ ಹೆಚ್ಚಾಗಿರುತ್ತದೆ. ಇದನ್ನು ಮಾನ್ಸೂನ್ ಅಸ್ತಮಾ ಎಂದು ಕರೆಯಲಾಗುತ್ತದೆ. ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಈ ಸೀಸನ್ನಲ್ಲಿ ಅಸ್ತಮಾ ಸಮಸ್ಯೆಯನ್ನು ನಿಯಂತ್ರಿಸುವ ಮೂಲಕ ಆರಾಮದಾಯಕವಾಗಿ ಉಸಿರಾಡಬಹುದು. ಈ ಸೀಸನ್ನಲ್ಲಿ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿರುತ್ತದೆ ಮತ್ತು ಗಾಳಿಯೂ ಹೆಚ್ಚಾಗಿರುತ್ತದೆ. ಇದರಿಂದ ಉಸಿರಾಡಲು ಕಷ್ಟವಾಗುತ್ತದೆ. ಈ ತೇವಾಂಶವುಳ್ಳ ಗಾಳಿಯು ಧೂಳು ಮತ್ತು ಫಾರ್ಮಾಲ್ಡಿಹೈಡ್ನಂತಹ ಮಾಲಿನ್ಯಕಾರಕಗಳ ಪರಿಣಾಮವನ್ನು ಹೆಚ್ಚಿಸುತ್ತದೆ. ಇವು ಶ್ವಾಸಕೋಶದಲ್ಲಿ ಓತ ಮತ್ತು ಲೋಳೆಯ ರಚನೆಗೆ ಕಾರಣವಾಗುತ್ತವೆ. ಇದು ಆಸ್ತಮಾವನ್ನು ಪ್ರಚೋದಿಸುತ್ತದೆ. ಮನೆಯಲ್ಲಿ ಆರ್ದ್ರತೆ ಹೆಚ್ಚಾದರೆ ಗೋಡೆಗಳು ಒದ್ದೆಯಾಗುವುದು, ಕಾರ್ಪೆಟ್ಗಳು ಮತ್ತು ಹಾಸಿಗೆಗಳಲ್ಲಿ ಅಚ್ಚು ಮತ್ತು ಧೂಳಿನ ಹುಳಗಳು ವೇಗವಾಗಿ ಬೆಳೆಯಬಹುದು. ಇವುಗಳ ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿ ಸಂಗ್ರಹವಾಗುತ್ತವೆ ಮತ್ತು ನಾವು ಅವುಗಳಿಂದ ಉಸಿರಾಡಿದಾಗ ಶ್ವಾಸಕೋಶವನ್ನು ಪ್ರವೇಶಿಸುತ್ತವೆ. ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಯಂತಹ ಆಸ್ತಮಾ ಲಕ್ಷಣಗಳು ಉಲ್ಬಣಗೊಳ್ಳುತ್ತವೆ. ದುರ್ಬಲ ಶ್ವಾಸಕೋಶಗಳನ್ನು ಹೊಂದಿರುವ ಮಕ್ಕಳು ಮತ್ತು ವೃದ್ಧರಿಗೆ ಇದು ಹೆಚ್ಚು ಅಪಾಯಕಾರಿ ಆಗಿದೆ. ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಗಾಳಿಯಲ್ಲಿರುವ ಪರಾಗ ಕಣಗಳು ಸಣ್ಣ ಪೀಸ್ಗಳಾಗಿ ಒಡೆಯುತ್ತವೆ. ಇವು ಸುಲಭವಾಗಿ ಶ್ವಾಸಕೋಶವನ್ನು ಪ್ರವೇಶಿಸಿ ಹಠಾತ್ ತೀವ್ರವಾದ ಅಸ್ತಮಾ ದಾಳಿಗೆ ಕಾರಣವಾಗಬಹುದು. ಮಳೆ ನೀರು ನಗರಗಳಲ್ಲಿನ ಮಾಲಿನ್ಯದೊಂದಿಗೆ ಸೇರಿಕೊಂಡು ಹಾನಿಕಾರಕ ಕಣಗಳನ್ನು ರೂಪಿಸುತ್ತದೆ. ಇವು ಅಸ್ತಮಾ ರೋಗಿಗಳ ಶ್ವಾಸಕೋಶವನ್ನು ಕೆರಳಿಸುತ್ತವೆ. ಇದಲ್ಲದೆ ಈ ಸೀಸನ್ನಲ್ಲಿ ಜ್ವರ ಮತ್ತು ಶೀತಗಳಂತಹ ವೈರಲ್ ಸೋಂಕುಗಳು ಸುಲಭವಾಗಿ ಹರಡುತ್ತವೆ. ಇದು ಅಸ್ತಮಾವನ್ನು ಉಲ್ಬಣಗೊಳಿಸುತ್ತದೆ. 40–60% ಆರ್ದ್ರತೆಯ ಮಟ್ಟವನ್ನು ಕಾಪಾಡಿಕೊಳ್ಳಿ. ಅಡುಗೆಮನೆ ಮತ್ತು ಸ್ನಾನಗೃಹಗಳಲ್ಲಿ ಎಕ್ಸಾಸ್ಟ್ ಕ್ಯಾನ್ಗಳನ್ನು ಬಳಸಿ. ಅಗತ್ಯವಿದ್ದರೆ ಡಿಹ್ಯೂಮಿಡಿಫೈಯರ್ ಬಳಸಿ. ವಾರಕ್ಕೊಮ್ಮೆ ಬೆಡ್ಶೀಟ್ಗಳು ಮತ್ತು ಪರದೆಗಳನ್ನು ಬಿಸಿ ನೀರಿನಲ್ಲಿ ತೊಳೆಯಿರಿ. HEPA ಫಿಲ್ಟರ್ ಹೊಂದಿರುವ ವ್ಯಾಕ್ಯೂಮ್ ಕ್ಲೀನರ್ನಿಂದ ಧೂಳು ಮತ್ತು ಅಚ್ಚನ್ನು ತೆಗೆದು ಹಾಕಿ. ನೀರಿನ ಸೋರಿಕೆಯನ್ನು ತಕ್ಷಣ ಸರಿಪಡಿಸಿ. ಗೋಚರಿಸುವ ಅಚ್ಚನ್ನು ಸೋಂಕು ನಿವಾರಕದಿಂದ ತಕ್ಷಣ ಸ್ವಚ್ಛಗೊಳಿಸಬೇಕು. ಮಲಗುವ ಕೋಣೆಯಲ್ಲಿ ಗಿಡಗಳನ್ನು ಇಡಬೇಡಿ. ಪ್ರತಿದಿನ ಗಾಳಿಯ ಗುಣಮಟ್ಟವನ್ನು ಪರಿಶೀಲಿಸಿ. ಪರಾಗ ಮಟ್ಟಗಳು ಹೆಚ್ಚಿದ್ದರೂ ಅಥವಾ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆಯಿದ್ದರೂ ಸಹ ಕಿಟಕಿಗೂ ಮನೆಯೊಳಗೆ ಬರದಂತೆ ಬಾಗಿಲುಗಳನ್ನು ಮುಚ್ಚಿ. ಈ ಸಮಯದಲ್ಲಿ ಶೀತ ಮತ್ತು ಜ್ವರದಂತಹ ಸೋಂಕುಗಳು ಆಸ್ತಮಾವನ್ನು ಉಲ್ಬಣಗೊಳಿಸಬಹುದು. ಆದ್ದರಿಂದ ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳು, ಶುಂಠಿ ತುಳಸಿ ಚಹಾಗಳು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬಿಸಿಯಾದ ಸೂಪ್ಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ತಂಪು ಪಾನೀಯಗಳು, ಐಸ್ ಕ್ರೀಂಗಳು ಮತ್ತು ಕಯ ಕಟ್ಟಿಸುವಂತಹ ಕರಿದ ಆಹಾರಗಳ ಸೇವನೆಯನ್ನು ತಪ್ಪಿಸಿ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಪ್ರಾಣಾಯಾಮದಂತಹ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದರಿಂದ ಶ್ವಾಸಕೋಶಗಳು ಬಲಗೊಳ್ಳುತ್ತವೆ. ಇದು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಆಯಾಸವನ್ನು ತಡೆಯುತ್ತದೆ. ನಿಮ್ಮ ವೈದ್ಯರು ಸೂಚಿಸಿರುವ ಔಷಧಿಗಳನ್ನು ಪ್ರತಿದಿನ ನಿಯಮಿತವಾಗಿ ತೆಗೆದುಕೊಳ್ಳಿ. ನೀವು ಚೆನ್ನಾಗಿದ್ದರೂ ಸಹ ಅವುಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಡಿ. ಯಾವಾಗಲೂ ಹತ್ತಿರದಲ್ಲಿ ಒಂದು ಇನ್ಹೇಲರ್ ಇಟ್ಟುಕೊಂಡಿರಿ. ಇದು ಲೋಳೆಯನ್ನು ತೆಳುಗೊಳಿಸುತ್ತದೆ ಮತ್ತು ಸುಲಭವಾಗಿ ವಿಸರ್ಜನೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಇನ್ಹೇಲರ್ ಬಳಸುತ್ತಿದ್ದರೆ, ತೀವ್ರ ಆಯಾಸವನ್ನು ಅನುಭವಿಸುತ್ತಿದ್ದರೆ ಅಥವಾ ಉಸಿರಾಟದ ತೊಂದರೆಯಿಂದಾಗಿ ಮಾತನಾಡಲು ಸಾಧ್ಯವಾಗದಿದ್ದರೆ, ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು, ಮಾಹಿತಿಯನ್ನು ಆಧರಿಸಿದೆ.